ಓಕೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಟಾಕ್ಸಿ ಸಿನಿಮಾ ನೋಡ್ಕೊಂಬಂದ್ರ ಹೆಂಗಿದೆ ಏನು ಎತ್ತ ರಿವ್ಯೂ ಫುಲ್ಲು ನೆಗೆಟಿವ್ ಹೊಡಿತವ್ರೆ. ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿನಿಮಾ ಚೆನ್ನಾಗಿಲ್ಲ, ಹಂಗಿದೆ ಹಿಂಗಿದೆ ಅಂತ ಒಂದೊಂದು ಸ್ಟಾರ್ ರೇಟಿಂಗ್ನ ಕೊಡ್ತವ್ರೆ. ಮಲಯಾಳಮಲ್ಲಿ ಆಗಿರ್ಬೋದು, ತೆಲುಗು ಆಗಿರ್ಬೋದು, ತಮಿಳ್ ಆಗಿರ್ಬೋದು. ನಾವು ಅವ್ರ ಸಿನಿಮಾನೆಲ್ಲ ಕೊಂಡಾಡ್ತೀವಿ, ಅಬ್ಬಬ್ಬಾ ಅಂತಿಂಥ ಸಿನಿಮಾ ಬಂದಿಲ್ಲ ಮಲಯಾಳಮಲ್ಲಿ, ಅಂತಿಂಥ ಸಿನಿಮಾ ಬಂದಿಲ್ಲ ತಮಿಳಲ್ಲಿ, ಅಂತಿಂಥ ಸಿನಿಮಾ ಬಂದಿಲ್ಲ ಕನ್ನಡದಲ್ಲಿ ಅಂತ. ತೆಲುಗಲ್ಲಿ. ಬಟ್ ಈ ಸಿನಿಮಾ ಎಲ್ಲರೂ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದಂಥ ಸಿನಿಮಾ ಟಾಕ್ಸಿಕ್ ಸಿನಿಮಾ. ನಮ್ಮ ಕನ್ನಡದ ಹೆಮ್ಮೆ, ಹಾಲಿವುಡ್ ರೇಂಜಿಗೆ ಮೇಕಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ದುಡ್ಡು ಖರ್ಚು ಮಾಡಿದ್ದಾರೆ. ಗೀತು ಮೋಹನ್ ದಾಸ್ ಅವರು ಕತೆನ ಇನ್ನೂ ಸ್ವಲ್ಪ ಬೆಟರಾಗಿ ಮಾಡ್ಬೋದಾಗಿತ್ತು. ಅದರಲ್ಲಿ ಯಶ್ ಅವರು ಕೂಡ ಕತೆ ಬರೆದಿದ್ದಾರೆ ಅಂತ ಇತ್ತು, ಬಟ್ ಅದೆಲ್ಲಿ ಎಡವಿದ್ರು ಏನೋ ಗೊತ್ತಿಲ್ಲ. ಫಸ್ಟ್ ಹಾಫ್ ಅಲ್ಲಿ ಮಾತ್ರ ಸಖತ್ತಾಗಿ ಮಾಡಿದ್ರೆ. ಫಸ್ಟ್ ಹಾಫು ಬುದ್ಧಿವಂತರಿಗೆ ಮಾತ್ರ ಸಿನಿಮಾ ಅರ್ಥ ಆಗುತ್ತೆ, ಕುತ್ಕೊಂಡು ನೀಟಾಗಿ ಅರ್ಥ ಮಾಡ್ಕೊಂಡು ಏನೇನು ಸೀನು ಅಂತ. ಅಂದರೆ ಕಂಪ್ಲೀಟಾಗಿ ಸಿನಿಮಾದಲ್ಲಿ ಕತೆನ ನೀನು ಹಿಂಗೆ ನಿಮ್ಮ ಅಪ್ಪ ನಿಮ್ಮ ಮಗ ಈ ಥರ ಎಲ್ಲ ಹೋಗಲ್ಲ, ಅದು ನೀವು ಬುದ್ಧಿವಂತಿಕೆಯಿಂದ ಅರ್ಥ ಮಾಡ್ಕೋಬೇಕು. ಕಂಪ್ಲೀಟ್ ಎಲ್ಲನೂ ಅವರು ಸಿನಿಮಾದಲ್ಲಿ ಹೇಳಿಲ್ಲ, ತೋರಿಸಿದ್ದಾರೆ, ಅದು ನಿಮ್ಗೆ ಅರ್ಥ ಮಾಡಿಸಿಲ್ಲ. ಅದನ್ನ ಬುದ್ಧಿವಂತರು ಮಾತ್ರ ನೋಡಿ ಅರ್ಥ ಮಾಡ್ಕೋಬೇಕು. ನೀನು ಸುಮ್ಮನೆ ಹೋಗಿ ನಾನು ಎಷ್ಟು ಫ್ಯಾನ್ ಹೋಗಿ ನೋಡ್ತೀನಿ ಏನು KGF ಥರ ಆಯ್ತಾ ಅಂತ ನೋಡಿದ್ರೆ ಹಂಗೆಲ್ಲ ಇಲ್ಲ. KGF ಬೇರೆ, KGF ತಲೆಗಿಂದ ತೆಗೆದಾಕ್ಬಿಟ್ಟು ಝೀರೋ, ಏನೋ ನೋಡೇ ಇಲ್ಲ, ರಿವ್ಯೂ ನೋಡಿಲ್ಲ, ಸಿನಿಮಾ ಎಕ್ಸ್ಪೆಕ್ಟೇಷನ್ ಇಲ್ಲ ಅಂದ್ಕೊಂಡು ಕೂತ್ಕೊಂಡು ನೋಡಿ. ಫಸ್ಟ್ ಹಾಫ್ ನಿಮ್ಗೆ ಇಷ್ಟ ಆಗುತ್ತೆ. ಸೆಕೆಂಡ್ ಹಾಫ್ ಬಗ್ಗೆ ಕೇಳಿದ್ರೆ ಅಷ್ಟೇ, ಸೆಕೆಂಡ್ ಹಾಫಲ್ಲಿ ಏನೂ ಇಲ್ಲ ಗೈಸ್. ನನಗೆ ಎದ್ದು ಬರ್ಬೇಕಂತ ಅನಿಸಿತ್ತು ಈ ಸಿನಿಮಾದಲ್ಲಿ. ಫಸ್ಟ್ ಹಾಫಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಶ್ ಅವರಂತೂ ಸಖತ್ ಪರ್ಫಾರ್ಮೆನ್ಸ್ನ ಮಾಡಿದ್ದಾರೆ. ರವಿ ಬಸ್ರವರ BGM ತುಂಬ ಚೆನ್ನಾಗಿದೆ. ಸಾಂಗ್ಸ್ ತಬಾಯಿ ಸಾಂಗ್ ಚೆನ್ನಾಗಿದೆ, ಯೋಗರಾಜ್ ಭಟ್ರು ಬರೆದಿರೋದು. ಅದಾದಮೇಲೆ ಇನ್ನೂ ಕೆಲವೊಂದು ಸಾಂಗ್ಸ್ ಇದ್ವಾ ಅಂತ ಅನಿಸುತ್ತೆ, ಅಷ್ಟು ಕೇಳೋಂಗೆ ಸಾಂಗ್ಸ್ ಮಾಡೇ ಇರಲಿಲ್ಲ. ಒಂದು ಸಿನಿಮಾ ಅಂತಂದರೆ ನಾವೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಒಂದು ಸಿನಿಮಾ ಬಂದರೆ ಫಸ್ಟ್ ಡೇ ಫಸ್ಟ್ ಶೋ ಕುಣಿಬೇಕು, ಸಾಂಗ್ಸ್ ಚೆನ್ನಾಗಿರಬೇಕು ಅಂತ. ಬಟ್ ಈ ಸಿನಿಮಾದಲ್ಲಿ ನಾವು ಅದು ಹುಡ್ಕೋಕ್ಕೆ ಸಿಗಲ್ಲ, ನೋಡೋಕ್ಕೆ ಸಿಗಲ್ಲ. ಇನ್ನೂ ಮಾಡಬೇಕಿತ್ತು ಸಾಂಗ್ಸ್ನ. 3 ಅವರ್ ಕತೆ ಇಟ್ಟವರಲ್ಲ, ಅದರಲ್ಲಿ ಏನೋ ಒಂದು ಒಳ್ಳೊಳ್ಳೆ ಸಾಂಗ್ಸ್ನ ಇಡ್ಬೋದಾಗಿತ್ತು ಅಂತ ನನ್ನ ಒಪಿನಿಯನ್ನು. ಕೈರಾ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ. ನಯನತ್ ಅವರ ಆ್ಯಕ್ಟಿಂಗ್ ಅಂತೂ ಸೂಪರಪ್ಪ, ಅವ್ರು ಎಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಇನ್ನು ನಮ್ಮ ಕನ್ನಡದ ಬೆಡಗಿ ರುಕ್ಮಿಣಿ ವಸಂತ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ವೈಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಗೈಸ್. 4 ಹೀರೋಯಿನ್ ಏನಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಪ್ಪ ಎಡವಿರೋದು ಅಂತಂದರೆ ಸೆಕೆಂಡ್ ಹಾಫಲ್ಲಿ ಕತೆನೇ ಇಲ್ಲ, ಗ್ರಿಪ್ಪೇ ಇಲ್ಲ, ಹೆಂಗೆ ಹೋಗುತ್ತೆ ಕತೆ, ಎಲ್ಲಿಂದ ಎಲ್ಲಿಗೆ ಇಟ್ಟವ್ರು ಏನಂದೇ ಗೊತ್ತಾಗಲ್ಲ. ರಾಯ ವರ್ಸಸ್ ಟಿಕೆಟ್ ಅಂತ ತೋರಿಸ್ತಾರೆ, ಅದಾದಮೇಲೆ ಆಲೋಜನೇಷನ್ ತೋರಿಸ್ತಾರೆ. ಅಲ್ಲಿ ನನಗೆ ಪಿತ್ತ ನೆತ್ತಿಗಿರುತ್ತೆ, ಏನು ಗುರು ಇದು ಸಿನಿಮಾ ಅಂತ ಅನ್ಸ್ಬಿಡುತ್ತೆ. ಆ ಕ್ಲೈಮ್ಯಾಕ್ಸು ಕೆಲವರು ತುಂಬ ಟ್ವಿಸ್ಟು ಸಖತ್ತಾಗಿತ್ತು ಅಂತಂತಾರೆ. ನನಗೆ ಆ ಟ್ವಿಸ್ಟ್ ಬಂದ ಮೇಲೆ ನನಗೆ ತಲೆ ಕೆಟ್ಟೋಗುತ್ತೆ, ಏನಪ್ಪ ಈ ಥರ ತೋರಿಸ್ಬಿಟ್ರಲ್ಲ ಅಂತ. ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತ ಹೇಳಿದಂಥ ಯಶು ಯಾಕೆ ಈ ಥರ ಕಥೆಯಲ್ಲಿ ಎಡವಿದ್ರು ಅನ್ನೋ ಒಂದು ಪ್ರಶ್ನೆ ನನಗೆ ಹುಡ್ಕೊಡುತ್ತೆ. ಸಿನಿಮಾನ ಫಸ್ಟ್ ಡೇನೇ ನೋಡ್ಕೊಂಬಂದಿದ್ದಕ್ಕೆ ಕ್ರೌಡಲ್ಲಿ ಇಷ್ಟ ಆಯಿತು. ಏನೋ ನೀವು ಒಬ್ಬೊಬ್ಬರೇ ಹೋಗ್ತೀರಾ, ಸಿನಿಮಾ ಜನ ಇಲ್ಲ, ಥಿಯೇಟ್ರಲ್ಲಿ ಜನ ಇಲ್ಲ ಅಂತಂದರೆ ಆಬ್ವಿಯಸ್ಲಿ ನಿಮ್ಗೆ ಸಿನಿಮಾ ಇಷ್ಟ ಆಗಲ್ಲ. ನನ್ನ ಪ್ರಕಾರ ಈ ಸಿನಿಮಾನ ಒಂದು ಸಲ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆ ವಿಜುವಲ್ಸು, ಆ ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅದನ್ನ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಮತ್ತು ಯಶ್ ಅವ್ರ ಆ್ಯಕ್ಟಿಂಗೋಸ್ಕರ ಸಿನಿಮಾ ನೋಡಬೇಕು. ಮತ್ತು ಸೆಕ್ಷುಯಾಲಿಟಿ ವಿಷಯದಲ್ಲಿ ಕುಡಿತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಸೆಕ್ಸ್ ಮಾಡ್ತಾರೆ, ಬರೀ ಅದೇ ಇದೆ ಅಂತ ನಾನು ತುಂಬ ನೋಡಿದೆ ರಿವ್ಯೂನ. ಅಷ್ಟೊಂದೆಲ್ಲ ಏನು ತೋರಿಸಿಲ್ಲ ಗೈಸ್. ಸೆಕ್ಸ್ ಮಾಡ್ತಾರೆ, ಕೆಲವು ಸೀನ್ಸಿಗೂ ಸೆಕ್ಸ್ ಮಾಡ್ತಾರೆ, ಅಷ್ಟು ನೋಡದೇ ಇರೋ ಥರ ವಲ್ಗಾರಿಟಿಯಾಗಿ ಏನು ತೋರಿಸಿಲ್ಲ. ಯಾವುದೋ ಅನಿಮಲ್ ಸಿನಿಮಾ ಕಂಪೇರ್ ಮಾಡ್ಕೊಂಡ್ರೆ ಇದರಲ್ಲಿ ಏನೂ ಇಲ್ಲ. ಆ ಒಂದು ರೊಮ್ಯಾನ್ಸ್ ಆಗಲಿ, ಕಿಸ್ ಸೀನ್ಸ್ ಆಗಲಿ, ಸೆಕ್ಸ್ ಆಗಲಿ ಅಷ್ಟೊಂದೆಲ್ಲ ಡೀಪಾಗಿ ತೋರಿಸೇ ಇಲ್ಲ ಇದರಲ್ಲಿ. ಅದೊಂದು ಚೆನ್ನಾಗಿದೆ. ನಮ್ಮ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಒಂದು ಒಳ್ಳೆ ಪ್ರಯತ್ನ. 4 ವರ್ಷ ಕಾದಿದ್ದಕ್ಕೆ ಒಂದು ಸಿನಿಮಾ ನೋಡಿದ್ವಿ ಇವತ್ತು. ಯಶ್ ಅವ್ರನ್ನ 4 ವರ್ಷ ಆದಮೇಲೆ ಕಂಬ್ಯಾಕ್ ಮಾಡಿದ್ವಿ. ಸೊ ಇನ್ನು ಮುಂದಕ್ಕಾದ್ರೂ ಯಶ್ ಅವರು ಈ ಥರ 4 ವರ್ಷ ಸಿನಿಮಾ ಮಾಡೋದನ್ನ ಬಿಟ್ಟು ವರ್ಷಕ್ಕೊಂದು ಸಿನಿಮಾನ ನಮ್ಮ ಕನ್ನಡದವ್ರಿಗೆ ಅಂತ ಮಾಡಲಪ್ಪ, ಒಳ್ಳೊಳ್ಳೆ ಲವ್ ಸ್ಟೋರಿ ಕೊಡಲಿ, ಗೂಗ್ಲಿ, ರಾಮಾಚಾರಿ ಈ ಥರ ಸಿನಿಮಾಗಳು ಕೊಡಲಿ, ಮತ್ತೆ ಬರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ರಿವ್ಯೂ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಹೇಳಿದ್ರೆ ಏನೇನು ತಪ್ಪಿದರೆ ಬೈದ್ಬಿಡ್ರಪ್ಪ ಕಮೆಂಟಲ್ಲಿ, ಇಲ್ಲ ಕರೆಕ್ಟಾಗಿ ಹೇಳಿದೆ ಗುರು ಅಂತಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.